ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯನವರು ಏನೇ ಮಾಡಿದ್ರು ಕೂಡ ಅದು ಸದ್ದಾಗ್ತಾನೆ ಇರುತ್ತೆ ಮತ್ತು ಅವರ ಡ್ರೆಸ್ ಕೂಡ ಒಮ್ಮೆ ಸದ್ದಾಗತ್ತೆ. ಇವತ್ತು ಕೂಡ ಅಂಥದೇ ವಿಷಯಕ್ಕೆ ಸಿದ್ದರಾಮಯ್ಯನವರು ಮತ್ತೆ ಮತ್ತೆ ಸದ್ದನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಮೋದಿಯವರ ಜೊತೆ ಮಾತನಾಡುವಾಗ ಸೋಫಾದ ಮೇಲೆ ಹೊರಗೆ ಕೂತು ನಾನು ಕೂಡ ಪ್ರಧಾನಮಂತ್ರಿಗೆ ಎಷ್ಟು ಗೌರವವನ್ನು ಕೊಡಬೇಕು ಅಷ್ಟೇ ಗೌರವವನ್ನು ಕೊಡ್ತೇನೆ, ನಾನು ಅವರಿಗೆ ಸರೆಂಡರ್ ಆಗಲ್ಲ ಎನ್ನುವ ದೃಷ್ಟಿಯಲ್ಲಿ ಮೋದಿಯವರ ಮುಂದೆ ಸೋಫಾದ ಹಿಂದೆ ಹೊರಗೆ ಕೂತಿರುವಂತಹ ಫೋಟೋ ಟ್ರೋಲ್ ಆಗಿತ್ತು ಮತ್ತು ಅದಕ್ಕೂ ವೈರಲ್ ಕೂಡ ಆಗಿತ್ತು. ಜೊತೆಗೆ ಆ ಫೋಟೋವನ್ನ ಅನೇಕರು ಪೋಸ್ಟ್ ಮಾಡಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಗೊತ್ತು, ಜೊತೆಗೆ ಸರ್ಕಾರದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಆದರೂ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾನೆ ಅನ್ನುವಂತ ಒಂದು ಮಾತನ್ನು ಕೂಡ ಅನೇಕ ಬೆಂಬಲಿಗರು ಕೂಡ ವ್ಯಕ್ತಪಡಿಸ್ತಾನೆ ಇದ್ರು. ಅದರ ಜೊತೆಗೆ ಇವತ್ತು ಕೂಡ ಸಿದ್ದರಾಮಯ್ಯನವರ ಫೋಟೋ ವೈರಲ್ ಆಗ್ತಿದೆ ಮತ್ತು ಆ ಫೋಟೋವನ್ನು ಇಟ್ಕೊಂಡು ಅನೇಕರು ಸಿದ್ದರಾಮಯ್ಯನ ಬೆಂಬಲಿಗರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದಲ್ಲಿ ಇರುವಂತಹ ಸಮಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಒಂದು ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಕುರಿತು ಮಾತನಾಡುವಾಗ ಅವರ ಜೊತೆ ಕೂಡ ಸಿದ್ದರಾಮಯ್ಯನವರು ಸೋಫಾದ ಮೇಲೆ ಹೊರಗೆ ಕೂತು ಮಾತನಾಡಿರುವಂತಹ ಫೋಟೋ ಈಗ ವೈರಲ್ ಆಗ್ತಿದೆ ಮತ್ತು ಆ ಫೋಟೋಗೂ ಕೂಡ ಅಂಥದೇ ಕಾಮೆಂಟ್ಸ್ ಬರ್ತಿದೆ. ನಮ್ಮ ಸಿದ್ದರಾಮಯ್ಯನವರು ನಮ್ಮ ಗೊತ್ತು, ನಮ್ಮ ಕರ್ನಾಟಕದ ಹೆಮ್ಮೆ, ಹಾಗಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಾಮುಖ್ಯತೆ ಎಷ್ಟಿದೆಯಲ್ಲ ಅಷ್ಟೇ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿ ಅಥವಾ ಮುಖ್ಯಮಂತ್ರಿಯ ಪಾತ್ರ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಕೇಂದ್ರದ ಯಾವುದೇ ಮಂತ್ರಿಗಾಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಆರ್ಥಿಕ ಸಚಿವರ ಜೊತೆ ಸರೆಂಡರ್ ಆಗುವಂತಹ ಸಮಯಕ್ಕೆ ಯಾವತ್ತೂ ಅವಕಾಶವನ್ನು ಕೊಡೋದಿಲ್ಲ ಮತ್ತು ತಮ್ಮ ಗತ್ತನ್ನು ತೋರಿಸಿಕೊಂಡು ಸೋಫಾದ ಮೇಲೆ ಹೊರಗೆ ಕೂತು ಮಾತನಾಡ್ತಾರೆ ಅನ್ನುವಂತ ಕಾಮೆಂಟ್ಗಳು ಕೂಡ ಬರ್ತಾ ಇದ್ವು. ಅದರ ಜೊತೆಗೆ ಕೂಡ ಈಗ ಮತ್ತೊಂದು ಫೋಟೋ ವೈರಲ್ ಆಗ್ತಿದೆ. ಅದೇನಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಖಂಡನ ಜೊತೆ ಮಾತನಾಡುವಾಗ ಆ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯನ ಎದುರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರುವಂತಹ ಫೋಟೋ ಕೂಡ ವೈರಲ್ ಆಗ್ತಿದೆ. ಹಾಗಾದ್ರೆ ಸಿದ್ದರಾಮಯ್ಯನಂತ ದೊಡ್ಡ ಮುಖ್ಯಮಂತ್ರಿಯ ಜೊತೆಗೆ ಮಾತನಾಡುವಾಗ 16 ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಒಬ್ಬ ದೇಶದ ಅತ್ಯುನ್ನತ ಅಥವಾ ಪ್ರಮುಖ ಮುಖ್ಯಮಂತ್ರಿ ಜೊತೆ ಮಾತನಾಡುವಾಗ ಯಾರು ಆ ಮುಖಂಡ? ಸಿದ್ದರಾಮಯ್ಯನವರ ಜೊತೆ ಮಾತನಾಡುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತು ಮಾತನಾಡುವಂತ ವ್ಯಕ್ತಿ ಯಾರು? ಅಷ್ಟಕ್ಕೂ ಇಬ್ಬರು ಮಾತನಾಡುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡಲಿ ಅಥವಾ ಸೋಫಾದ ಮೇಲೆ ಹೊರಗೆ ಮಾತಾಡಿ ಅಂತ ಫೋಟೋಗೆ ಯಾಕೆ ಪ್ರಾಮುಖ್ಯತೆ ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2024 ನಂತರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 3ನೇ ಅವಧಿಗೆ ಆಯ್ಕೆ ಆದಾಗಲೂ ಕೂಡ ಸಿದ್ದರಾಮಯ್ಯನವರು ಒಮ್ಮೆ ಮೀಟ್ ಮಾಡಿದಾಗ ಸಾಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಪ್ರಧಾನಮಂತ್ರಿಗೆ ಶುಭಾಶಯವನ್ನು ಕೋರುವ ಮತ್ತು ಪೇಟವನ್ನು ಕೊಡುವಂತ ಮತ್ತು ಬೊಕ್ಕೆಯನ್ನು ಕೊಡುವಂತ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಇಬ್ರು ಕೂತು ಮಾತನಾಡ್ತಾರೆ. ಆಗ ಸಿದ್ದರಾಮಯ್ಯ ಸೋಫಾದ ಹಿಂದೆವರೆಗೆ ರಾಜನಂತೆ ಮಾತನಾಡುವಂತ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಅದರ ಜೊತೆಗೆ ಅನೇಕ ಸಿದ್ದರಾಮಯ್ಯನ ಬೆಂಬಲಿಗರಂದ್ರೆ ಅವ್ರಿಗೇನೋ ಒಂದು ಒಳ್ಳೇದಾಗಿರುತ್ತೆ, ಸಿದ್ದರಾಮಯ್ಯನವರಿಂದ ಒಳ್ಳೇದಾಗಿರುತ್ತೆ ಅಥವಾ ಯಾವುದೋ ಒಂದು ಕಾರ್ಯ ಅವ್ರಿಗೆ ಸಿಕ್ಕಿರುತ್ತೆ ಅಂತ ತಿಳ್ಕೊಳ್ಳೋಣ. ಅಂತ ಬೆಂಬಲಿಗರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಅನೇಕ ಪಾಸಿಟಿವ್ ಕಾಮೆಂಟ್ಗಳನ್ನು ಬರೆದು, ನೋಡಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಹೆಮ್ಮೆ, ಜೊತೆಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಕೇಂದ್ರ ಸರ್ಕಾರದ ಜೊತೆಗೆ ಅಷ್ಟೇ ಪ್ರಾಮುಖ್ಯತೆಯಿಂದ ಈಕ್ವಲ್ ಬ್ಯಾಲೆನ್ಸ್ ಆಗಿ ಒಂದು ರಾಜ್ಯ ಸರ್ಕಾರದ ಪಾತ್ರ ಕೂಡ ಇರುತ್ತೆ. ಹಾಗಾಗಿ ನಾವು ಇಡೀ ದೇಶಕ್ಕೆ 2ನೇ ಅತಿ ಜಾಸ್ತಿ ಟ್ಯಾಕ್ಸ್ ಕಟ್ಟುವಂತ ರಾಜ್ಯ. ಇವೆಲ್ಲದರ ದೃಷ್ಟಿಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮೋದಿಯವರನ್ನ ಮೀಟ್ ಆದಾಗ್ಲೂ ಕೂಡ ಯಾವುದೇ ಭಯಭಕ್ತಿಯಲ್ಲಿ ಅಥವಾ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವವನ್ನು ಕೊಟ್ಟು ತಾನು ಒಂದು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೀನಿ, ಹಾಗಾಗಿ ನಮಗೂ ಕೂಡ ಗೌರವ ಇರುತ್ತೆ ಅನ್ನೋ ದೃಷ್ಟಿಯಲ್ಲಿ ರಾಜಂತರ ಸೋಫಾದ ಮೇಲೆ ಕೂತ್ಕೊಂಡು ಮಾತನಾಡಿರುವಂತಹ ಫೋಟೋ ವೈರಲ್ ಆಗಿತ್ತು ಮತ್ತು ಅದಕ್ಕೆ ಅನೇಕ ಪಾಸಿಟಿವ್ ಕಾಮೆಂಟ್ಗಳು ಬಂದಿದ್ದು ಮತ್ತು ಅದು ನಮ್ಮ ರಾಜ್ಯದ ಹೆಮ್ಮೆ ಅಂತ ನಾವು ಕೂಡ ತಿಳ್ಕೊಂಡಿದ್ವಿ, ಈಗಲೂ ತಿಳ್ಕೊಳ್ತೇವೆ. ಅದಾದ ನಂತರ ಸಿದ್ದರಾಮಯ್ಯನವರ ಅನೇಕ ಫೋಟೋಗಳು ಇರ್ಬೋದು ಅಥವಾ ಅನೇಕ ಭಾಷಣಗಳಿರ್ಬೋದು, ಜೊತೆಗೆ ಅನೇಕ ಮಾತುಕತೆ ಇರ್ಬೋದು, ಅವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಒಂದು ಗತ್ತಿನ ಮನುಷ್ಯ. ಹಳ್ಳಿಯಿಂದ ಇಲ್ಲಿಯ ತನಕ ಬಂದರೂ ಕೂಡ ಅವರು ತಮ್ಮ ಗತ್ತನ್ನು ಬಿಟ್ಕೊಟ್ಟಿಲ್ಲ ಮತ್ತು ರಾಜಕಾರಣಕ್ಕಾಗಿ ಯಾವುದೇ ಒಂದು ಒಪ್ಪಂದವಾಗಲಿ ಅಥವಾ ಒಂದು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಲಿ ಮಾಡಿದಂತಾರಲ್ಲ ಅಂತ ಒಂದು ದೃಷ್ಟಿಯಲ್ಲಿ ಈಗಿನ ಯಡಿಯೂರಪ್ಪ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಅನೇಕ ರಾಜಕಾರಣಿಗಳಾಗಿರ್ಬೋದು ಅವರಿಂದ ವಿಭಿನ್ನವಾಗಿ ನಿಂತ್ಕೊಳ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ಯಾಕಂದ್ರೆ ಅವರು 2006-7ರಲ್ಲಿ ಕಾಂಗ್ರೆಸ್ಗೆ ಬಂದಾಗ ಅವರನ್ನ ಒಬ್ಬ ಜನನಾಯಕನಾಗಿ ಅಥವಾ ಒಬ್ಬೊಬ್ಬ ಬಡವರ ಪರವಾದ ನಾಯಕನಾಗಿ ಅಹಿಂದ ನಾಯಕನಾಗಿ ಬಿಂಬಿಸಲ್ಪಟ್ಟು ಅದಾದ ನಂತರ 2013ರಲ್ಲಿ ಕೇವಲ 6-7 ವರ್ಷದ ಅವಧಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಅನ್ನ ಬಲಪಡಿಸಿಕೊಂಡು ರಾಜ್ಯದ ಮುಖ್ಯಮಂತ್ರಿಯ ಪಟ್ಟವನ್ನ ಗಿಟ್ಟಿಸಿಕೊಂಡವರು. ಅಂತ ಒಬ್ಬ ನಾಯಕ 16 ಬಜೆಟ್ ಅನ್ನ ಮಂಡನೆ ಮಾಡಿದಂತವ್ರು ಮತ್ತು ಕೆಲವು ತಿಂಗಳಲ್ಲಿ ಕರ್ನಾಟಕದ ಅತ್ಯಂತ ಜಾಸ್ತಿ ಅವಧಿಗೆ
ಆದಂತ ಒಬ್ಬ ಮೊದಲ ಮುಖ್ಯಮಂತ್ರಿ ಅನ್ನುವಂಥ ದಾಖಲೆ ಕೂಡ ನಿರ್ಮಿಸಲಿದ್ದಾರೆ. ಹಾಗಾಗಿ 16 ಬಜೆಟ್ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ಎಲ್ಲೇ ಹೋಗ್ಲಿ ಕೂಡ ಅವರು ಗತ್ತನ್ನ ಮೇಂಟೈನ್ ಮಾಡ್ತಾರೆ ಮತ್ತು ಅದು ಅವರ ರೂಢಿ ಅಂತ ಹೇಳ್ಬಹುದು. ಅದಾದ ಜೊತೆಗೆ ಇವತ್ತು ಕೂಡ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾದಂಥ ಅಥವಾ ಕೇಂದ್ರ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರನ್ನ ಮೀಟ್ ಮಾಡಿದ್ರು ಮತ್ತು ಹಣಕಾಸಿನ ವ್ಯವಸ್ಥೆ ಕುರಿತು ತಮ್ಮ ಬಜೆಟ್ಗಳ ಕುರಿತು ತಮ್ಮ ಯೋಜನೆಗಳ ಕುರಿತು ಒಂದು ಸುದೀರ್ಘವಾದಂತ ಒಂದು ಲೆಟರ್ ಅನ್ನು ಅವರಿಗೆ ಕೊಟ್ಟಿದ್ದಾರೆ ಮತ್ತು ತಮಗೆ ಇಷ್ಟಿಷ್ಟು ಹಣ ಬರಬೇಕು, ಇಷ್ಟಿಷ್ಟು GST ಬರಬೇಕು, ಎಲ್ಲವನ್ನು ಕೂಡ ಅವರಿಗೆ ಪತ್ರದ ಮುಖಾಂತರ ಮತ್ತು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ. ಆ ಮಾತುಕತೆಯ ನಡುವೆಯೂ ಕೂಡ ನಿರ್ಮಲಾ ಸೀತಾರಾಮನ್ ಎದುರು ಕೂತಂತ ಸಿದ್ದರಾಮಯ್ಯನವರು ಅದೇ ರಾಜಿನ ಗತ್ತಿನಲ್ಲಿ ಸೋಫಾದ ಮೇಲೆ ಹಿಂದೆವರೆಗೆ ಕೂತ್ಕೊಂಡು ಮಾತನಾಡುವಂತ ಫೋಟೋ ಮತ್ತೆ ವೈರಲ್ ಆಗಿದೆ. ಮತ್ತೆ ಅನೇಕ ಅಂಥದೇ ಬೆಂಬಲಿಗರು ಕೂಡ ಇದೀಗ ಮತ್ತೆ ಅಂಥದೇ ಫೋಟೋವನ್ನು ವೈರಲ್ ಮಾಡಿಕೊಂಡು ಸಿದ್ದರಾಮಯ್ಯ ಪರವಾಗಿ ಪಾಸಿಟಿವ್ ಕಾಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ಕರ್ನಾಟಕ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕೇಂದ್ರ ಸರ್ಕಾರದ ಇದೆ ಅನ್ನೋದಾದ್ರೆ ಅದಕ್ಕೆ ರಾಜ್ಯ ಇಡೀ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಿಂದ ಮಾತ್ರ ಅದು ಸಾಧ್ಯ. ಇಲ್ಲ ಅಂದ್ರೆ ಕೇಂದ್ರಕ್ಕೆ ಯಾವುದೇ ಮನ್ನಣೆ ಇರುವುದಿಲ್ಲ. ರಾಜ್ಯ ಸರ್ಕಾರ ಕಟ್ಟುವಂತ ತೆರಿಗೆಯಿಂದ, ರಾಜ್ಯ ಸರ್ಕಾರ ಕೊಡುವಂತ ಒಂದು ಹಣದಿಂದ ಕೇಂದ್ರ ಸರ್ಕಾರ ಕೂಡ ತನ್ನ ಆಡಳಿತವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರದಷ್ಟೇ ಪವರ್ಫುಲ್ ಎನ್ನುವುದು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದಕ್ಕೆ ಅದರದೇ ಆದಂತಹ ಒಂದು ಮಾನ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇವತ್ತಿನ ಫೋಟೋ ಕೂಡ ಮತ್ತೆ ವೈರಲ್ ಆಯಿತು. ಮತ್ತೆ ಅನೇಕ ಬೆಂಬಲಿಗರು ಕೂಡ ಅಂಥದ್ದೇ ಪಾಸಿಟಿವ್ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ವಿಷಯಕ್ಕೆ ಬರ್ತೇನೆ. ಒಬ್ಬ ವ್ಯಕ್ತಿಯ ಜೊತೆ, ಒಬ್ಬ ರಾಜಕಾರಣಿ ಜೊತೆ, ಒಬ್ಬ ಮಂತ್ರಿಯ ಜೊತೆ ಮತ್ತೊಬ್ಬ ಮಂತ್ರಿ ಮಾತನಾಡುವಾಗ ಅದು ಕೇಂದ್ರ ಸಚಿವರಾಗಿರ್ಬೋದು ಅಥವಾ ರಾಜ್ಯ ಸಚಿವರಾಗಿರ್ಬೋದು, ಅದು ಪ್ರಧಾನಮಂತ್ರಿ ಜೊತೆ ಮುಖ್ಯಮಂತ್ರಿ ಮಾತಾಡೋರು ಕೂಡ ಅವರವರ ಭಂಗಿಯ ಮೇಲೆ ಇರುತ್ತೆ. ನಾನು ಅನೇಕ ಸ್ಪಷ್ಟನೆಗಳನ್ನು ಕೊಡ್ತೇನೆ. ನೀವು ಅನೇಕ ಫೋಟೋಗಳನ್ನು ನೋಡಿರ್ಬೋದು. ಅದರ ಮುಖ್ಯವಾಗಿ ಮೋದಿ ಮತ್ತು ಅಮಿತ್ ಶಾ ಕೂತಿರುವಂತ ನೀವು ಅನೇಕ ಫೋಟೋಗಳು ನೋಡಿ, ಅನೇಕ ಸಮಾರಂಭಗಳು ನೋಡಿ, ಮೋದಿ ಅವರು ನಾರ್ಮಲ್ ಆಗಿ ಈ ರೀತಿ ಕೂತ್ರೆ ಅಮಿತ್ ಶಾ ಅವರು ಅವ್ರಿಗಿಂತ ಕಿರಿಯರು ಮತ್ತು ಅವರ ಜೊತೆ ಅನೇಕ ಮಂತ್ರಿಮಂಡಲದಲ್ಲಿ ಗುಜರಾತ್ ಇರ್ಬೋದು ಮತ್ತು ಈಗಿನ ಕೇಂದ್ರ ಸರ್ಕಾರದಲ್ಲೂ ಕೂಡ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತ ಅಮಿತ್ ಶಾ ಕಾಲ್ ಮೇಲೆ ಕಾಲ ಹಾಕೊಂಡು ರಾಜನ್ ತರ ಕೂತ್ಕೊಂಡಿರ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಜೊತೆ ಒಬ್ಬ ಮಾತನಾಡುವಾಗ ಅಥವಾ ಕಂಫರ್ಟ್ ಝೋನ್ ಇದ್ದಾಗ ಅಂತ ವ್ಯವಸ್ಥೆ ನಡೆಯುತ್ತೆ. ಅಮಿತ್ ಶಾ ಅವರ ಜೊತೆ ಮೋದಿ ಅವರ ಕಂಫರ್ಟ್ ಝೋನ್ ಹೇಗಿದ್ದಿಲ್ಲ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಕೂತ್ಕೊಳ್ಳುವ ಭಂಗಿ ಹೇಗಿದೆ ಅಂತ. ಅಮಿತ್ ಶಾ ಅವರು ಯಾವುದೇ ಫಂಕ್ಷನ್ ನೋಡಿ, ಯಾವುದೇ ಮಂತ್ರಿಗಳ ಜೊತೆ ನೋಡಿ, ಅವರು ಕಾಲ್ ಮೇಲೆ ಕಾಲ ಹಾಕಿ ಕೂತ್ಕೊಳ್ತಾರೆ. ಜೊತೆಗೆ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಬಂದಾಗಲೂ ಕೂಡ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಮೀಟ್ ಆದಾಗಲೂ ಕೂಡ ಅವರು ಕಾಲ್ ಮೇಲೆ ಕಾಲ ಹಾಕೊಂಡೇ ಕೂತ್ಕೊಳ್ತಾರೆ. ಇನ್ನು ಮೋದಿ ಅವರ ಜೊತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಮೀಟ್ ಆದಾಗಲೂ ಕೂಡ ಸಿದ್ದರಾಮಯ್ಯನವರು ಹಿಂದೆವರೆಗೆ ಕೂತ್ ಮಾತಾಡ್ತಾರೆ. ಮೋದಿಯವರು ನಾರ್ಮಲಿ ಅವರ ಹಿಂದ್ಗಡೆ ಸೋಫಾದ ಹಿಂದ್ಗಡೆ ಒಂದ್ 2-3 ಪಿಲ್ಲೋ ಇಟ್ಕೊಂಡು ಬೆನ್ನು ಹಾಗದ ಹಾಗೆ ನಾರ್ಮಲಿ ಬಗ್ಗಿ ಮಾತನಾಡ್ತಾರೆ. ಅದು ಅವರ ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಇದರ ಮತ್ತೊಂದು ವಿಶೇಷತೆಯನ್ನು ನಾನು ಹೇಳ್ತೇನೆ. ಮಮತಾ ಬ್ಯಾನರ್ಜಿಯವರು ಮೋದಿಯನ್ನು ಮೀಟ್ ಆದಾಗಲೂ ಕೂಡ ಮೋದಿ ಅವರು ಹೇಗೆ ಸಿದ್ದರಾಮಯ್ಯನ ಜೊತೆ ಮಾತನಾಡುವಾಗ ಪೋಸ್ಟ್ ಕೊಟ್ಟಿದ್ರಲ್ಲ, ಅದೇ ರೀತಿ ಮಮತಾ ಬ್ಯಾನರ್ಜಿ ಮಾತಾಡಲು ಕೂಡ ಮೋದಿ ಅವರು ಅದೇ ರೀತಿ ಕೂತ್ಕೊಂಡು ಸೋಫಾದ ಹಿಂದ್ಗಡೆ ಒಂದ್ 2-3 ಪುಲ್ಲೆ ಇಟ್ಕೊಂಡು ಅದೇ ರೀತಿಯ ಬಗ್ಗಿ ಕೂತ್ಕೊಂಡಿರ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರು ಹೇಗೆ ಸೋಫಾದ ಮೇಲೆ ಹೊರಗೆ ಕೂತ್ಕೊಂಡು ರಾಜನಂತೆ ಕೂತ್ಕೊಂಡಿದ್ರಲ್ಲ, ಅದೇ ರೀತಿಯಲ್ಲಿ ಮಮತಾ ಬ್ಯಾನರ್ಜಿಯವರು ಕೂಡ ಸೋಫಾದ ಮೇಲೆ ಹೊರಗೆ ಕೂತ್ಕೊಂಡು ರಾಣಿ ತರ ಪೋಸನ ಕೊಟ್ಟಿದ್ರು. ಹಾಗಾಗಿ ಅವರವರ ಕಂಫರ್ಟ್ ಝೋನ್ ಹೇಗಿರುತ್ತಲ್ಲ, ಅವರವರ ಬಾಡಿ ಹೇಗೆ ಸ್ಪಂದಿಸುತ್ತಲ್ಲ, ಯಾಕಂದ್ರೆ ಅವ್ರು ಯಾರು ಚಿಕ್ಕ ಮಕ್ಕಳಲ್ಲ ಅಥವಾ 30-35 ವರ್ಷದ ಯಂಗ್ಸ್ಟರ್ಸ್ ಅಲ್ಲ, ಅವರಿಗೆಲ್ಲ 70-75 ವರ್ಷವಾಗಿರುತ್ತೆ. ಹಾಗಾಗಿ ಅವರು ಕೂತ್ಕೊಳ್ಳುವಂತ ಭಂಗಿಯಲ್ಲಿ ಅವರವರ ವೈಶಿಷ್ಟ್ಯತೆಯಲ್ಲಿ ಅವರು ಕೂತ್ಕೊಳ್ತಾರೆ ಮತ್ತು ಅವರನ್ನ ಕೂತ್ಕೊಳ್ಳಿಕ್ಕೆ ಯಾರು ಕೂಡ ಹಾಗೆ ಕೂತ್ಕೊಳ್ಳಿಕ್ಕೆ ತಡೆ ಹಿಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಒಕ್ಕೂಟ ವ್ಯವಸ್ಥೆ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಂಥದ್ದೇ ಒಂದು ಮಾನ್ಯತೆ ಇರುತ್ತೆ ಮತ್ತು ಅವರಿಗೆ ಅಷ್ಟೇ ಪ್ರಾಧಾನ್ಯತೆ ಇರುತ್ತೆ. ಜೊತೆಗೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವ್ರ ಜೊತೆ ಮೋದಿ ಕೂತ್ಕೊಳ್ತಾರೆ, ಮೋದಿ ಜೊತೆ ಸಿದ್ದರಾಮಯ್ಯನವ್ರು ಕೂತ್ಕೊಳ್ತಾರೆ, ಮೋದಿ ಜೊತೆ ಅಮಿತ್ ಶಾ ಕೂತ್ಕೊಳ್ತಾರೆ, ಮೋದಿ ಜೊತೆ ಬೇರೆ ಮಂತ್ರಿಗಳು ಕೂತ್ಕೊಳ್ತಾರೆ. ಅವರವರ ಭಂಗಿ ಮೇಲೆ ಅವರವರ ಸಾಮರ್ಥ್ಯವನ್ನ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅದು ವಯಸ್ಸಾದ ಕಾರಣದಿಂದಾಗಿ ಎಲ್ಲರೂ ಕೂಡ ಅವರವರ ಕಂಫರ್ಟ್ ಝೋನ್ ನಲ್ಲಿ ಕೂತ್ಕೊಂಡಿರ್ತಾರೆ. ನೋಡಿ, ಮತ್ತೊಂದು ವಿಷಯಕ್ಕೆ ಬರ್ತಾನೆ. ಎರಡನೇ ವಿಷಯ ಅಂದ್ರೆ, ಇವತ್ತು ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡುವಾಗ ಹೇಗೆ ಕೂತ್ಕೊಂಡಿದ್ರಲ್ಲ ರಾಜನ್ ತರ, ಹಾಗೆ ಇವತ್ತು ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡುವಾಗ ಹಾಗೆ ಕೂತ್ಕೊಂಡಿಲ್ಲ ಅನ್ನುವಂತ ಫೋಟೋ ಕೂಡ ವೈರಲ್ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಂತ ಒಬ್ಬ ಮುತ್ಸದಿ ಆರ್ಥಿಕ ತಜ್ಞ ಮತ್ತು 16 ಬಜೆಟ್ಗಳನ್ನ ಮಂಡನೆ ಮಾಡಿ 2 ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿಯ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸುರ್ಜೇವಾಲಾ ಕೂತ್ಕೊಂಡಿರುವಂತಹ ಫೋಟೋ ಇದೆಯಲ್ಲ, ಅದು ಕೂಡ ಇದೀಗ ವೈರಲ್ ಆಗ್ತದೆ. ಯಾಕಂದ್ರೆ ಅದು ಸುರ್ಜೇವಾಲಾ ಅವರ ಕಂಫರ್ಟ್ ಝೋನ್. ಸಿದ್ದರಾಮಯ್ಯನವರಂತ ಮುಖ್ಯಮಂತ್ರಿ ಜೊತೆ ಮತ್ತು ದೊಡ್ಡ ಮುತ್ಸದಿ ಜೊತೆ ಮಾತನಾಡುವಾಗ ಸುರ್ಜೇವಾಲಾ ಕೂಡ ಬಗ್ಗಿ ಸ್ವಲ್ಪ ಮರ್ಯಾದೆಯನ್ನು ಕೊಟ್ಟು ಕೂತ್ಕೊಳ್ಬೇಕಿತ್ತು. ಆದ್ರೆ ಅವರು ಕೂಡ ಹಾಗೆ ಮಾಡಿರಲಿಲ್ಲ. ಯಾಕಂದ್ರೆ ಅವರ ಕಂಫರ್ಟ್ ಝೋನ್ ಗೊತ್ತಿತ್ತು ಮತ್ತು ಸಿದ್ದರಾಮಯ್ಯನವರ ಜೊತೆ ಅವರು ಮಾತನಾಡುವ ರೀತಿ ಮತ್ತು ಅವರ ಒಂದು ಪ್ಯಾರಲಲ್ ಸಿಟ್ಟಿಂಗ್ ಇದೆಯಲ್ಲ, ಅವೆಲ್ಲದರನ್ನು ತಿಳಿದು ಬರುತ್ತೆ.
ಯಾರ ಜೊತೆ ಹೇಗೆ ಕೂತ್ಕೊಳ್ತಾರೆ ಇದೆಲ್ಲ ಅದು ಕೂಡ ಅವರವರ ದೃಷ್ಟಿಯಿಂದ ಅವರವರ ಭಂಗಿಯಿಂದ ಮಾತ್ರ, ಅಂದ್ರೆ ಅವ್ರು ಕೂತ್ಕೊಳ್ಳುವ ಕಂಫರ್ಟ್ ಝೋನ್ ಇಂದ ಮಾತ್ರ ಇದು ಸಾಧ್ಯವಾಗುತ್ತೆ. ಹಾಗಾಗಿ ಯಾರು ಹೇಗೆ ಕೂತ್ಕೊಳ್ತಾರೆ, ಯಾರು ಹೇಗೆ ಅವರ ಕಂಫರ್ಟ್ ಝೋನ್ ಇರ್ತಾರೆ ಅನ್ನೋದು ಅವರವರ ವ್ಯಕ್ತಿತ್ವಕ್ಕೆ ಬಿಟ್ಟ ವಿಷಯವಾಗಿರುತ್ತೆ. ಅದರ ಜೊತೆಗೆ ಯಾರು ಹೇಗೆ ಕೂತ್ಕೊಂಡ್ರು ಕೂಡ, ಸುರ್ಜೇವಾಲಾ ಅವರು ಕಾಲ್ ಮೇಲೆ ಕಾಲ ಕೂತ್ಕೊಂಡ್ರು ಕೂಡ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಯಾವತ್ತೂ ಧಕ್ಕೆ ಬರಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೊಬ್ಬ ಒಂದು ಸ್ಟೂಡೆಂಟ್ ಪ್ರಶ್ನೆಯನ್ನು ಕೇಳ್ತಾರೆ, ಸರ್ ನೀವು ಒಂದು ವೇಳೆ ನೀವು ಪ್ರಧಾನಮಂತ್ರಿ ಆದ್ರೆ ಯಾವ ಕೆಲಸವನ್ನ ಮಾಡ್ತೀರಿ ಅನ್ನುವ ಒಂದು ನೇರವಾದ ಪ್ರಶ್ನೆಯನ್ನು ಕೇಳಿದಾಗ ಸಿದ್ದರಾಮಯ್ಯನವರು ನೇರವಾದ ಅಷ್ಟೇ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾರೆ. ಅದೇನಂದ್ರೆ, ನಾನು ಪ್ರಧಾನಮಂತ್ರಿ ಆಗುವಂತ ಯಾವುದೇ ಗೋಜಿಗೆ ಹೋಗುದಿಲ್ಲ, ಯಾಕಂದ್ರೆ ನಾನು ಪ್ರಧಾನಮಂತ್ರಿ ಆಗುದಿಲ್ಲ. ಹಾಗಾಗಿ ನಾನು ಪ್ರಧಾನಮಂತ್ರಿ ಆದ್ರೆ ನಾನು ಯಾವ ಕೆಲಸವನ್ನು ಮಾಡಬೇಕು ಅನ್ನುವ ಯೋಚನೆ ನನಗಂತೂ ಸದ್ಯ ಇಲ್ಲ, ಯಾಕಂದ್ರೆ ನಾನು ಪ್ರಧಾನಮಂತ್ರಿ ಆಗೋದಿಲ್ಲ ಎನ್ನುವಂತ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಂತ ಒಬ್ಬ ಕ್ಲಿಯರ್ ಮೈಂಡ್ ಇರುವಂತಹ ವ್ಯಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಮೋದಿ ಜೊತೆ ಹೇಗೆ ಕೂತ್ಕೊಳ್ತಾರೆ, ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಹೇಗೆ ಕೂತ್ಕೊಳ್ತಾರೆ, ಅಥವಾ ಮಮತಾ ಬ್ಯಾನರ್ಜಿ ಅವರು ಮೋದಿ ಅವ್ರ ಜೊತೆ ಹೇಗೆ ಕೂತ್ಕೊಳ್ತಾರೆ, ಅಥವಾ ಅಮಿತ್ ಶಾ ಅವರು ಸಿದ್ದರಾಮಯ್ಯನ ಜೊತೆ ಹೇಗೆ ಕೂತ್ಕೊಳ್ತಾರೆ, ಇವೆಲ್ಲವೂ ಕೂಡ ಅವರವರ ಆ ದೇಹಕ್ಕೆ ಅನುಗುಣವಾಗಿ, ಆ ದೇಹ ಹೇಗೆ ಕಂಫರ್ಟ್ ಇರ್ತಾರೆ ಅದರ ಅನುಗುಣವಾಗಿ ಕೂತ್ಕೊಳ್ತೆ ಹೊರತು ಅದು ಅವರ ವ್ಯಕ್ತಿತ್ವಕ್ಕೆ ಅಥವಾ ಅವರ ಗತ್ತಿಗೆ ಸಂಬಂಧಪಟ್ಟದ್ದು ಅಲ್ವೇ ಅಲ್ಲ. ಒಂದ್ ವೇಳೆ ಅಂತ ಗತ್ತಿಗೆ ಸಂಬಂಧಪಟ್ಟದ್ದು ಆಗಿದ್ದೇ ಆದಲ್ಲೇ ಇವತ್ತು ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಮುಂದೆ ತಲೆ ತೆಗೆಸಿ ಕೂತ್ಕೊಳ್ಬೇಕಿತ್ತೆ ಹೊರತು ಅವರು ಕೂಡ ಸಿದ್ದರಾಮಯ್ಯನವರ ಜೊತೆ ಕಾಲ್ ಮೇಲೆ ಕಾಲ ಹಾಕಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾನಿರಲಿಲ್ಲ. ಜೊತೆಗೆ ನೋಡಿ, ಸಿದ್ದರಾಮಯ್ಯನವರ ಮತ್ತೊಂದು ಒಂದು ವ್ಯಕ್ತಿತ್ವವನ್ನು ಹೇಳೋದಾದ್ರೆ, ಸಿದ್ದರಾಮಯ್ಯನವರು ರಾಜಕಾರಣಿ, ಅವರಿಗೆ ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರ ಜೊತೆ ಹೇಗೆ ಕೂತ್ಕೊಳ್ಬೇಕು ಎಲ್ಲವೂ ಕೂಡ ಗೊತ್ತಿದೆ. ಯಾಕಂದ್ರೆ ನೋಡಿ, ಎಲ್ಲಾ ಸುದ್ದಿ ಮಾಧ್ಯಮಗಳು 2023ರ ಚುನಾವಣೆಯಲ್ಲಿ ಬಿಜೆಪಿ 110 ಗೆಲ್ಲುತ್ತೆ, 120 ಗೆಲ್ಲುತ್ತೆ, ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸರಿಸುಮಾರು 90-95 ಗೆಲ್ಲುತ್ತೆ ಅನ್ನುವಂತ ಎಲ್ಲಾ ಚುನಾವಣಾ ಸಮೀಕ್ಷೆಗಳು ಹೇಳಿದ್ವು. ಜೊತೆಗೆ ಕೊನೆಯಲ್ಲಿ ಏನಾಯ್ತಂದ್ರೆ, ಎಲ್ಲಾ ಸಮೀಕ್ಷೆಯನ್ನ ಸುಳ್ಳು ಮಾಡಿ ಸರಿಸುಮಾರು ಜನವರಿ ಟೈಮಲ್ಲಿ 2023 ಜನವರಿ ಟೈಮಲ್ಲಿ ಎಲ್ಲಾ ಬಿಜೆಪಿ ಮುಖಂಡರು, ಎಲ್ಲಾ ಜೆಡಿಎಸ್ ಮುಖಂಡರು ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದ್ ಕಡೆ ಸಮೀಕ್ಷೆ ಹೇಳ್ತಾನೆ ಇತ್ತು, ಇಲ್ಲ ಬಿಜೆಪಿ ಗೆಲ್ಲತ್ತೆ ಅನ್ನುವಂತ ಸಮೀಕ್ಷೆ ಹೇಳ್ತಿದ್ರು ಕೂಡ ಆ ರಾಜಕಾರಣಿಗಳಿಗೆ ಗೊತ್ತಿತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತಲುಪಿದ್ವು, ಜೊತೆಗೆ ತಲುಪ್ತಾ ಇದ್ವು. ಜೊತೆಗೆ ಆ ರಾಜಕಾರಣಿ ಗೊತ್ತಿರುತ್ತೆ, 13-14 ಎಲೆಕ್ಷನ್ ಫೇಸ್ ಮಾಡಿರ್ತಾರೆ, ಜನರ ಜೊತೆ ಬೆರೆತಿರ್ತಾರೆ, ಅವರಿಗೆ ಜನರ ಒಂದು ಪಲ್ಸ್ ಗೊತ್ತಿರುತ್ತೆ. ಹಾಗಾಗಿ ಬಿಜೆಪಿ ಸೋಲತ್ತೆ, ಕಾಂಗ್ರೆಸ್ ಗೆಲ್ಲತ್ತೆ ಅನ್ನುವ ಕಾರಣಕ್ಕಾಗಿ ಎಲ್ಲಾ ಅನೇಕ ಮುಖಂಡರು ಇರುವೆಯಂತೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷ 2023ರಲ್ಲಿ 136 ಸೀಟ್ ಅನ್ನುವಂತ ಬೃಹತ್ ಸಂಖ್ಯೆಯ ಸೀಟನ್ನು ಗೆದ್ದಿತ್ತು. ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಎಲ್ಲಾ ಜನರಾಗ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅದಕ್ಕಿಂತ ಜಾಸ್ತಿ ಗೊತ್ತಿರುವಂತದ್ದು ರಾಜಕಾರಣಿಗಳಿಗೆ. ಯಾಕಂದ್ರೆ ನೋಡಿ, 2023ರಲ್ಲಿ ಅನೇಕ ಮಾಧ್ಯಮಗಳು ಹೇಳಿದಂತೆ ಎಲ್ಲ ಬಿಜೆಪಿ ಗೆಲ್ಲತ್ತೆ, ಬಿಜೆಪಿ ಮ್ಯಾಜಿಕ್ ನಂಬರ್ನ ಪಾಸ್ ಮಾಡುತ್ತೆ ಅನ್ನುವಂತ ವಿಷಯ ಹೇಳ್ತಾ ಇರುವಾಗಲೂ ಕೂಡ ರಾಜಕಾರಣಿಗಳು ಎಲ್ಲರೂ ತಮ್ಮ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು. ಹಾಗಾಗಿ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಅತ್ಯಂತ ಸೂಕ್ಷ್ಮ ಸಂವೇದನೆಯ ಜನರ ಪಲ್ಸ್ ಅರ್ಥ ಆಗತ್ತೆ. ಸಿದ್ದರಾಮಯ್ಯನವರು ಕೂಡ 13 ಬಾರಿ ಇಲೆಕ್ಷನ್ ಫೇಸ್ ಮಾಡಿ 9 ಬಾರಿ ಗೆದ್ದಂತೆ ವ್ಯಕ್ತಿತ್ವ. ಹಾಗಾಗಿ ಅವರಿಗೆ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಎಲ್ಲವೂ ಗೊತ್ತಿರುತ್ತೆ. ನಾವು ಒಂದ್ಸಲ ಮೋದಿಯನ್ನ ಹೊಗಳ್ತೇವೆ ಅಥವಾ ಒಂದ್ಸಲ ಸಿದ್ದರಾಮಯ್ಯನವರು ಹೊಗಳ್ತೇವೆ, ಯಾಕಂದ್ರೆ ಆಯಾ ಹೊಗಳುವ ಒಬ್ಬ ವ್ಯಕ್ತಿತ್ವಕ್ಕೆ ಅವರಿಂದ ಏನು ಹೆಲ್ಪ್ ಆಗಿರುತ್ತೆ. ಹಾಗಾಗಿ ಯಾರಾದ್ರೂ ಹೊಗಳಿದ್ರೆ ಅವರನ್ನ ನಾವು ಬೇಜಾರು ಮಾಡುವಂತ ಅಥವಾ ಅವರನ್ನ ಒಂದು ಪಕ್ಷಕ್ಕೆ ಗಂಟು ಹಾಕೋಬೋದಿಲ್ಲ, ಅವ್ರಿಗೆ ಏನು ಹೆಲ್ಪ್ ಆಗಿದೆ ಅಂತ ಎನ್ನುವುದನ್ನು ತಿಳ್ಕೊಳ್ಬೇಕು ಹೊರತು ಅವರನ್ನ ಇಲ್ಲ ಅವನು ಕಾಂಗ್ರೆಸ್ಸಿಗ ಅಥವಾ ಅವನು ಕಾಂಗ್ರೆಸ್ ಬೆಂಬಲಿಗ ಅಥವಾ ಅವನು ಬಿಜೆಪಿ ಬೆಂಬಲಿಗ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸ್ಪಷ್ಟವಾದ ನಿಲುವು ಕಾಣ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಯಾರಾದ್ರೂ ಹೊಗಳ್ತಾರಂದ್ರೆ ಸಿದ್ದರಾಮಯ್ಯನವರೊಂದು ಹೆಲ್ಪ್ ಆಗಿರುತ್ತೆ, ಮೋದಿ ಅವರನ್ನ ಯಾರಾದ್ರೂ ಹೊಗಳ್ತಾರಂದ್ರೆ ಮೋದಿ ಅವರಿಂದ ಅಥವಾ ಯಾವುದೋ ಒಂದು ಅಜೆಂಡಾ ಅವ್ರಿಗೆ ಹೆಲ್ಪ್ ಆಗಿರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಕುಳಿತುಕೊಂಡಿರುವಂತ 2 ಫೋಟೋ ವೈರಲ್ ಆಗ್ತಿದೆ. ಒಂದು ಫೋಟೋನ ಕಾಂಗ್ರೆಸ್ ಬೆಂಬಲಿಗರು ಇಲ್ಲ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಗತ್ತು ಎನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಅವರ ಪಕ್ಕ ರಾಜನಂತೆ ಕೂತ್ಕೊಂಡಿರೋ ಫೋಟೋವನ್ನ ಅನೇಕ ಬೆಂಬಲಿಗರು ಹೊಗಳ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಎದುರು ಇವತ್ತು ಸುರ್ಜೇವಾಲಾ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರುವಂತಹ ಫೋಟೋ ಕೂಡ ವೈರಲ್ ಆಗ್ತಿದೆ. ಇವೆರಡು ಫೋಟೋನ ನೋಡ್ತಾರೆ ನನಗನ್ಸುದಷ್ಟೇ ಅವರವರ ಭಂಗಿಯಲ್ಲಿ ಅವರು ಕೂತಿರ್ತಾರೆ ಹೊತ್ತು ಅದು ಅವರ ವ್ಯಕ್ತಿತ್ವವನ್ನು ಅಥವಾ ತಮ್ಮ ರಾಜ್ಯದ ಗತ್ತನ್ನ ತೋರಿಸಬೇಕೆನ್ನೋ ದೃಷ್ಟಿ ಅವರಲ್ಲೂ ಕೂಡ ಇರಲ್ಲ ಎನ್ನುವುದು ಅವರ ಒಂದು ಮಾತುಕತೆಯಿಂದ ಅವ್ರ ವ್ಯಕ್ತಿತ್ವ ಅಂತ ತಿಳಿದು ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.